नमो भगवते वराहरूपाय भूर्भुवस्वः पतये ಭೂಪತಿತ್ವಂ ಮೇ ದೇಹಿ ದದಾಪಯ ಸ್ವಾಹಾ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಹemsvision. ಇವತ್ತು ಚಿದಂಬರಂನಿಂದ 35 ಕಿಲೋಮೀಟರ್ ದೂರದಲ್ಲಿರೋ ಸ್ವಯಂಭೂ ಕ್ಷೇತ್ರವಾದ ಶ್ರೀಮೂಷ್ಣಂ ಭೂವರಾಹ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ತಮಿಳ್ನಾಡಲ್ಲಿದೆ. ಬೆಂಗಳೂರಿಂದ ಸುಮಾರು 360 ಕಿಲೋಮೀಟರ್ ಆಗುತ್ತೆ. ಶ್ರೀಮೂಷ್ಣಂ 8 ಸ್ವಯಂಭೂ ಕ್ಷೇತ್ರದಲ್ಲಿ ಒಂದು. ಮತ್ತಿತರ ದೇವಸ್ಥಾನಗಳು ಯಾವ್ದು ಅಂದ್ರೆ ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ, ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಮತ್ತು ವನಮಾಮಲೈ ಪೆರುಮಾಳ್ ದೇವಸ್ಥಾನ ಸೌತ್ ಇಂಡಿಯಾದಲ್ಲಿ ನೀವು ನೋಡಿದ್ರೆ, ನಾರ್ತ್ ಇಂಡಿಯಾದಲ್ಲಿ ಬದ್ರಿನಾಥ್, ಸಾಲಿಗ್ರಾಮ, ನೈಮಿಸರ್ಣಿಯ ಮತ್ತು ಪುಷ್ಕರಣಿಯನ್ನ ನೀವು ನಾರ್ತ್ ಇಂಡಿಯಾದಲ್ಲಿ ನೋಡಬಹುದು. ವಿಷ್ಣುವಿನ ಸ್ವಯಂಭೂ ಕ್ಷೇತ್ರಗಳಾಗಿ ಈ 8 ದೇವಸ್ಥಾನಗಳು ಭಾರತದಲ್ಲಿ ನೀವು ನೋಡಬಹುದು. ಈ ದೇವಸ್ಥಾನವನ್ನು ಅಭಿಭನ ಸ್ಥಳ ಅಂತ ಕರೀತಾರೆ. ಯಾಕಂದ್ರೆ ಈ ದೇವಸ್ಥಾನ ವಿಷ್ಣುವಿನ ಹೃದಯಕ್ಕೆ ತುಂಬಾ ಹತ್ರವಾದ ಸ್ಥಳ. ಈ ದೇವಸ್ಥಾನದಲ್ಲಿ ಅವಿವಾಹಿತರು ಮಕ್ಕಳ ಭಾಗ್ಯಕ್ಕಾಗಿ ಕಾರು ಖರೀದಿಸಲು, ಮನೆ ಖರೀದಿಸಲು, ಲ್ಯಾಂಡ್ ಪ್ರಾಪರ್ಟಿ ರಿಲೇಟೆಡ್ ವಿಷಯ ಏನೇ ಇದ್ರೇನು ತೊಂದರೆ ಇದನ್ನು ಅದನ್ನು ನಿವಾರಿಸಲು ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಮತ್ತೊಂದು ವಿಶೇಷ ವಿಚಾರ ಏನಂದ್ರೆ, ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಮೊದಲು ವರಹಸ್ವಾಮಿ ಪೆರುಮಾಳನ್ನು ಪ್ರಾರ್ಥಿಸಬೇಕು, ಆಮೇಲೆ ತಿರುಪತಿ ದೇವರ ದರ್ಶನ ಮಾಡಬೇಕು ಅಂತ ಇರೋದು ನಿಯಮ. ಇಲ್ಲಿ ಶ್ರೀಮೂಷಣಂ ಅಲ್ಲಿ ಭಕ್ತಾದಿಗಳು ಮೊದಲು ಶ್ರೀ ಶ್ರೀನಿವಾಸ ಪೆರುಮಾಳ್ಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಭೂವರಾಹ ಸ್ವಾಮಿಯನ್ನು ಭೇಟಿ ಮಾಡಬೇಕು. ಹಿಂದೂ ಪುರಾಣಗಳ ಪ್ರಕಾರ ರಾಕ್ಷಸ ರಾಜ ಹಿರಣ್ಯಾಕ್ಷ ಅವನ ಆಸೆಯನ್ನು ಪೂರೈಸಿಕೊಳ್ಳಲು ಭೂಮಿ ತಾಯಿಯನ್ನು ಭೂಗದ ಜಗತ್ತಿನಲ್ಲಿ ಅಂದ್ರೆ ಸಮುದ್ರದ ಪಾತಾಳ ಲೋಕದಲ್ಲಿ ಮರೆಮಾಡಿ ಇಡ್ತಾನೆ. ಭೂದೇವಿಯು ತನ್ನನ್ನು ರಕ್ಷಿಸುವಂತೆ ವಿಷ್ಣುವನ್ನು ಪ್ರಾರ್ಥಿಸುತ್ತಾಳೆ. ಭಗವಾನ್ ವಿಷ್ಣು ತನ್ನ 3ನೇ ಅವತಾರವಾದ ವರಹ ರೂಪವನ್ನು ತೆಗೆದುಕೊಂಡು ಪಾತಾಳ ಲೋಕಕ್ಕೆ ಹೋಗುತ್ತಾನೆ. ರಾಕ್ಷಸ ಹಿರಣ್ಯಾಕ್ಷನ ಮಧ್ಯೆ ಮತ್ತು ವರಾಹ ಸ್ವಾಮಿಯ ಮಧ್ಯೆ ಯುದ್ಧ ಸಾವಿರಾರು ವರ್ಷಗಳ ಕಾಲ ನಡೆಯಿತು. ವರಾಹ ಸ್ವಾಮಿಯು ಹಿರಣ್ಯಾಕ್ಷನೆಂಬ ರಾಕ್ಷಸನನ್ನು ಸೋಲಿಸಿ ತನ್ನ 2 ದಂತಗಳಿಂದ ಭೂಮಿ ತಾಯಿಯನ್ನು ಮರಳಿ ಬ್ರಹ್ಮಾಂಡದಲ್ಲಿ ಮತ್ತೆ ನೆಲೆಗೊಳಿಸಿ ಸ್ವಯಂಭೂ ದೇವತೆಯಾಗಿ ಇಲ್ಲಿ ಅಂದ್ರೆ ಶ್ರೀಮೂಷ ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ. ಭೂವರಾಹ ಸ್ವಾಮಿಯ ಬೆವರಿನಿಂದ ಬಿದ್ದ ಹನಿಯು ನಿತ್ಯ ಪುಷ್ಕರಣಿಯಾಗಿ ರಚಿಸಿತು. ರಾಕ್ಷಸ ರಾಜನು ತನ್ನ ಕೊನೆಯ ಆಸೆಯಂತೆ ಭಗವಾನ್ ವರಾಹ ಸ್ವಾಮಿಯನ್ನು ತನ್ನ ದಿಕ್ಕಿನ ಕಡೆಗೆ ತಿರುಗಬೇಕು ಎಂದು ವಿನಂತಿಸುತ್ತಾನೆ. ಹಾಗೆ ಸ್ವಾಮಿಯು ಕೂಡ ತನ್ನ ತಲೆಯನ್ನು ದಕ್ಷಿಣಕ್ಕೆ ಅಂದ್ರೆ ಹಿರಣ್ಯಾಕ್ಷ ಇದ್ದ ದಿಕ್ಕಿನ ಕಡೆ ತಿರುಗಿರುತ್ತಾರೆ. ಹಾಗಾಗಿ ಇಲ್ಲಿ ವರಾಹ ಸ್ವಾಮಿಯ ಮುಖವು ದಕ್ಷಿಣ ಕಡೆ ಇರುತ್ತೆ, ತನ್ನ ಇಡೀ ದೇಹ ಪೂರ್ವದ ಕಡೆ ತಿರುಗಿರುತ್ತೆ. ಭೂವರಾಹ ಸ್ವಾಮಿಯು ತನ್ನ ಕಣ್ಣುಗಳಿಂದ ಆ ತುಳಸಿ ಗಿಡ ಅಶ್ವತ್ ಮರವನ್ನು ಸೃಷ್ಟಿಸಿದನು. ಈ ಅಶ್ವತ್ ಮರವನ್ನು ರಾಜವೃಕ್ಷ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದ ಬಗ್ಗೆ ನೀವು ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ವಿಷ್ಣು ಪುರಾಣ ಮತ್ತು ಶ್ರೀಮದ್ ಭಾಗವತದಲ್ಲೂ ವಿವರಿಸಿದ್ದಾರೆ. ಇಲ್ಲಿ ಪ್ರಧಾನ ದೇವತೆಯಾದ ವರಾಹ ಸ್ವಾಮಿಯು 2 ಅಡಿ ಸಾಲಿಗ್ರಾಮ ಕಲ್ಲಿನಲ್ಲಿ ರಚಿತವಾಗಿದ್ದು, ಹಂದಿ ಮುಖದ ವರಾಹ ತನ್ನ ಸೊಂಟದ ಮೇಲೆ 2 ಕೈಗಳನ್ನು ಇಟ್ಟುಕೊಂಡು ವಿಜಯ ಭಂಗಿಯಲ್ಲಿ ನಿಂತಿರುತ್ತಾರೆ. ಮಾನವ ದೇಹವು ಪಶ್ಚಿಮದ ಕಡೆ ಮುಖ ಮಾಡಿದ್ದರೆ ಅವರ ತಲೆ ದಕ್ಷಿಣದ ಕಡೆ ತಿರುಗಿರುತ್ತೆ. ಕೇಂದ್ರ ದೇಗುಲಗಳಲ್ಲಿ ಪ್ರಧಾನ ದೇವತೆ ವರಾಹ ಸ್ವಾಮಿ ಇಲ್ಲೇ ಇರೋದು. ಸಾಮಾನ್ಯವಾಗಿ 4 ತೋಳುಗಳೊಂದಿಗೆ ಶಂಖ ಚಕ್ರ ಹೊತ್ತಿರುವ ಭಗವಾನ್ ವಿಷ್ಣುವನ್ನು ನಾವು ನೋಡ್ತೀವಿ. ಆದ್ರೆ ಇಲ್ಲಿ ವರಾಹ ಮೂರ್ತಿಯು 2 ತೋಳುಗಳನ್ನು ಹೊಂದಿರುತ್ತಾನೆ. ಈ ರೂಪದಲ್ಲಿ ಭಗವಂತನನ್ನು ಪೂಜಿಸುವುದು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ವಿಷ್ಣುವಿನ ಹಂದಿ ಮುಖದಿಂದ ಭಕ್ತರು ಈ ದೇವಾಲಯವನ್ನು ತಪ್ಪಿಸಬಹುದು ಅಂತ ಹೇಳಿ ಭೂದೇವಿಯು ಚಿಂತಿಸುತ್ತಾಳೆ. ಹಾಗೆ ತಪಸ್ಸು ಮಾಡಿ ಭಗವಾನ್ ವಿಷ್ಣುವನ್ನು ಒಂದು ಸುಂದರ ರೂಪದಲ್ಲಿ ಪ್ರದರ್ಶಿಸಲು ವಿನಂತಿಸುತ್ತಾಳೆ. ಭೂಮಿ ತಾಯಿಯ ಪ್ರಾರ್ಥನೆಗೆ ಉತ್ತರಿಸುತ್ತಾ ಭಗವಾನ್ ಮನವಿಗೆ ಪ್ರತಿಕ್ರಿಯೆಯಾಗಿ ಈ ದೇವಾಲಯದಲ್ಲಿ ಉತ್ಸವ ಮೂರ್ತಿ ಯಜ್ಞವರಾಹ ಸ್ವಾಮಿಯನ್ನು ಕಾಣಬಹುದು. ಮೆರವಣಿಗೆ ದೇವತೆ ಶ್ರೀ ಯಜ್ಞವರಾಹ ಸ್ವಾಮಿ ಅರ್ಥ ಮಂಟಪದಲ್ಲಿ ತನ್ನ ಪತ್ನಿ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ತನ್ನ ಶಂಖ ಚಕ್ರಗಳು ಹಿಡಿದುಕೊಂಡು ಪಶ್ಚಿಮಕ್ಕೆ ಮುಖ ಮಾಡಿರ್ತಾರೆ. ಈ ಮಂಟಪದಲ್ಲಿ ನೀವು ಶ್ರೀ ಆದಿವರಾಹ ಮೂರ್ತಿ ಮತ್ತು ತನ್ನ ಅಂದ್ರೆ ಬಾಲಕೃಷ್ಣ ದೇವರ ವಿಗ್ರಹವನ್ನು ನೀವು ನೋಡಬಹುದು. ಶ್ರೀಮದೇ ರಾಮಾನುಜಾಯ ನಮಃ. ಶ್ರೀ ಅಂಬುಜವಲ್ಲಿ ಸಮೇತ ಶ್ರೀ ಭೂವರಾಹ ಸ್ವಾಮಿನೇ ನಮಃ. ಅಸ್ಮದ್ಗುರುಭ್ಯೋ ನಮಃ. ಆದ್ಯಂ ರಂಗಮದಿ ಪುರೋಕ್ತಂ ವಿಮಾನಂ ರಂಗಸಂಹಿತಂ ಶ್ರೀಮುಷ್ಣಂ ವೆಂಕಟಾದ್ರಿಂಚ ಸಾಲುಗ್ರಾಮಿಂಚ ನೈಮಿಸಂ ತೋತಾತ್ರಿಂ ಪುಷ್ಕರಂ ಸೈವ ನರನಾರಾಯಣಾಶ್ರಮಂ ಅಷ್ಟಮೇ ಮೂರ್ತಿಯ ಸಂಧಿ ಸ್ವಯಂವಿಕ್ತ மகிதலேன் ஸ்வயம்பிக்த க்ஷேத்திரமாக ஸ்ரீரங்கம் ஸ்ரீமுஷ்ணம் திருப்பதி வானமாமலை தென்னிந்தியாவில் சாலுகிராமம் புஷ்கரம் நைமிசாரணி பத்ரிகாசிரம் வட இந்தியாவில் ஸ்ரீமுஷ்ணம் வராக க்ஷேத்திரம் இரண்யாட்சங்கிற அசுரன் பூமியை பாதாளத்தில் வச்சுருந்தான்.
பூமாதேவியோட வேண்டுதலில் மகாவிஷ்ணு வராக அவதாரம் எடுக்கிறார். விஸ்வரூபமாகவும் சதுர்புஜமாக போனால் சரணாயிடுவானேன்னு பெருமாள் திவ்யபுஜமாக சின்ன ரூபமாக போய் சம்ஹாரம் பண்ணி பூமி ஆதிசேஷம் மேலே சாதிச்சிருக்கார். கடைசியாக அசுரன் மகாவிஷ்ணு தெரிஞ்சு மோட்சம் வேண்டி பிரார்த்தனை பண்ணிக்கிறான். அவனுக்கு தட்சிண முகமாக பெருமாள் மோட்சம் கொடுத்தனால பெருமாளுடைய திருமுக மண்டலம் தெற்கு நோக்கி சேவை சாதிக்கிறார். முகம் மற்றும் வராக ஸ்வரூபம், திருமேனி எல்லாம் மனுஷஸ்வரூபம் மேற்கு நோக்கி சேவை சாதிக்கிறார். ஒரே திருமேனியில் ஏகபேர திருமேனியில் ஸ்ரீதேவி நாச்சியார் பூமிதேவி நாச்சியார், முழுக்க சாலுகிராமூர்த்தி ஸ்வயம்பிக்த க்ஷேத்திரம் ஏகபேர ஸ்தலம், நித்தியம் திருமஞ்சனம் உண்டு. பெருமாளுடைய 2 கண்ணிலையும் அஸ்வத்த மரத்தின் துளசியை உண்டு பண்ணியிருக்கார். தலவிருட்சம் அஸ்வத்த மரம். பெருமாளுடைய திருமேனி வேறு நித்திய புஷ்கரணி. உற்சவமூர்த்தி யஜ்யவராகன். தஸ்ய யஜ்யவராகஸ்ய விஷ்ணோர் அமித தேஜசகா பிரணாமம் ஏபி குருவந்தி தேசாமபி நமோ நமகான் பீஷ்மருடைய ஸ்லோகம். ஒப்பற்ற அவரை சேவிக்கிறவங்களை சேவிச்சாலே நினைச்ச காரியம் கைகூடுன்னு சொல்லியிருக்கார். யஜ்யத்திலே வந்தோன்னா யஜ்யவராகன்னு திருநாமம். தாயார் அம்புஜவல்லி தாயார். 2 உற்சவங்கள் இங்கே பிரம்ம உற்சவங்கள் 2, மாசியில் ஒரு உற்சவம், சித்திரையில் ஒரு உற்சவம். வராக க்ஷேத்திரம். குழந்தை இல்லாதவங்களுக்கு இங்கே பிரார்த்தனை பண்ணிக்கலாம். எல்லா விதமான பூமி சம்பந்தமாக பெருமாள்கிட்ட பிரார்த்தனை பண்ணி நல்லபடியாக நிறைவேறிருக்கு. வராக க்ஷேத்திரம் சாலுகிராமூர்த்தி. டைமிங்ஸு கோவில் திறந்திருக்கிற நேரம் வந்து காலம்புரை 7:30லேருந்து 12:30 வரைக்கும், ஈவினிங் வந்து 4:30லேருந்து 8:30 வரைக்கும். உற்சவ காலத்தில் கொஞ்சம் வித்தியாசப்படும். சனி ஞாயிறில் கொஞ்சம் டைமிங்ஸில் கொஞ்சம் சேவார்த்திகள் வந்தால் கொஞ்சம் எக்ஸ்டெண்ட் பண்ணி டைமிங் இருக்கும். இது வந்து ஆகம விதி வந்து இதில் முக்கியமான விதி. பெருமாளுடைய பூஜை வந்து ஆகம விதி வந்து பாஞ்சராத்த ஆகமம் பாத்ம சமிதியில் பெருமாளுடைய திருவாராதனை நடந்துட்டு. ಈ ದೇವಸ್ಥಾನಕ್ಕೆ ಮಕ್ಕಳ ಭಾಗ್ಯಕ್ಕಾಗಿ ಅನ್ಮ್ಯಾರಿಡ್ ಪೀಪಲ್ಸ್ ಮ್ಯಾರೇಜ್ ಬೇಗ ಆಗಲಿ ಅನ್ನೋದಕ್ಕೆ, ಪ್ರಾಪರ್ಟಿ ರಿಲೇಟೆಡ್ ಏನೇ ಇಶ್ಯೂ ಇದ್ರೂ, ಲ್ಯಾಂಡಲ್ಲಿ ಏನಾರ ಕೇಸು ಕಚೇರಿ ಆ ಥರ ಏನಾರ ಪ್ರಾಬ್ಲಮ್ಸ್ ಇದ್ರೂ, ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡಬೇಕು, ಮನೆ ಕಟ್ಟಿಸ್ಬೇಕು ಅಂತಿರೋರು, ಕಾರ್ ಪರ್ಚೇಸ್ ಮಾಡಬೇಕು ಅಂತಿರೋರು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಹಾಗೂ ಏನಾರ ಗಾಡಿ ತಗೊಂಡು ಆಕ್ಸಿಡೆಂಟ್ ಆಗಿರೋರು ಕೂಡ ರಿಪೇರಿ ಮಾಡಿಸ್ಕೊಂಡು ಇಲ್ಲಿ ಬಂದು ಪೂಜೆ ಸಲ್ಲಿಸಿದ್ರೆ ವರಾಹಸ್ವಾಮಿಯ ಕವಚ ಅವರ ಮೇಲೆ ಸದಾ ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಮೊದಲನೇದಾಗಿ ಅವಿವಾಹಿತರು ಬೇಗನೆ ಮದುವೆ ಆಗ್ಬೇಕು ಅಂತಿರೋರು ಇಲ್ಲಿ ಸಪ್ತ ಕನ್ಯೆಯರ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿ 7 ಸುತ್ತಿ ಪ್ರಾರ್ಥನೆ ಸಲ್ಲಿಸಿದರೆ ಹೊಂದಾಣಿಕೆ ಆಗುವಂತ ಸರಿಯಾದ ಜೋಡಿ ಸಿಗ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಸಪ್ತ ಕನ್ಯೆ ಮಾತೆಯರು ಅಂಬುಜವಲ್ಲಿ ತಾಯಿಯ ಮದುವೆಯ ಸಮಯದಲ್ಲಿ ಜೊತೆ ಇದ್ದವರು. ಚಾಮುಂಡಿ, மகேந்திரி, வராகி படிப்புக்கு, வேலை வாய்ப்புக்கு, தொழிலுக்கு, கடன் பிரச்சனைக்கு, சொத்து தகராறு, கணவன் பிரிஞ்சிருக்காங்க, கல்யாணமே ஆக மாட்டேங்குது, உனக்கு செஞ்ச தோஷத்தை பரிகாரம்லாம் வராகி. வைஷ்ணவி, செல்வங்கள் கொழிக்கக்கூடியது வைஷ்ணவி. கௌமாரி, செவ்வாய் தோஷம் இருந்தால் இங்கே வந்து அர்ச்சனை பண்ணி பிரார்த்தனை பண்ணால் அந்த காரியங்கள் போடும். மகேஸ்வரி, ஆண் குழந்தை வேணும், பெண் குழந்தை வேணும், பிரார்த்தனை பண்ணு. இவங்க தான் குழந்தை அம்மன், குழந்தைக்கு பவர் கொடுக்குது. பிராமிகை, இவங்க 3 முகம் உள்ளவங்க. மலைகள் தீர்த்து வந்து சில சிக்கல்கள், சில பிரச்சனைகள் நாங்கள் அப்பயே சொல்கிறோம்ல, குழந்தை இருக்காங்க அந்த ஒரு வாக்கு கொடுக்குறது பிராமிகை. பெருமாளுக்கு தங்கை. தாயாருக்கும் பெருமாளுக்கும் கல்யாணம் ஆகும்போது இவங்க 7 பேரும் பொண்ணுக்கு தோழியாக வந்தாங்க. இங்கே வந்து விசேஷம் என்னன்னு கேட்டிங்கன்னா, அஷ்டமி பஞ்சமிலேருந்து வராகி பிரார்த்தனை பண்ணி தேங்காய் உடைச்சி அரிசி பருப்பி நெய்தீபம் போட்டு வந்தால் அந்த ಕಾರ್ಯಗಳು ಕೂಡು. ಮಕ್ಕಳ ಭಾಗ್ಯಕ್ಕಾಗಿ ಮೊದಲು ದಂಪತಿಗಳು ದೇವಸ್ಥಾನದ ಹಿಂಭಾಗ ನಿತ್ಯ ಪುಷ್ಕರಣಿ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಬೆಳಗ್ಗೆ ಅಶ್ವತ್ಥ ಮರವನ್ನು 12 ಬಾರಿ ಸುತ್ತಿ ಅರ್ಚನೆ ಮಾಡಿಕೊಂಡು ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. 12 ಬಾರಿ ಈ ಅಶ್ವತ್ಥ ನಾರಾಯಣ ಸ್ವಾಮಿಯ ಮರವನ್ನು ಸುತ್ತಿದರೆ ಸ್ವಯಂ ವರಾಹ ಕವಚ ನಿಮ್ಮ ಮೇಲೆ ಇರುತ್ತೆ. ಇಲ್ಲಿ ಅಶ್ವತ್ಥ ನಾರಾಯಣ ಸ್ವಾಮಿಯ ವೃಕ್ಷವನ್ನು ಪೂಜಿಸಿದ ನಂತರ ಅಲ್ಲೇ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ, ಅಲ್ಲೂ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಮೇನ್ ಟೆಂಪಲ್ ಹತ್ರ ಬಂದಾಗ ದರ್ಶನ ಮಾಡೋಕ್ಕಿಂತ ಮುಂಚೆ ಪೂಜೆ ಸಾಮಗ್ರಿಗಳನ್ನ ಪೂಜಾರಿಗಳು ಹೇಳಿರ್ತಾರೆ. ಅಲ್ಲೇ ಪಕ್ಕದಲ್ಲೇ ಶಾಪ್ ಇದೆ. ಮಕ್ಕಳ ಭಾಗ್ಯಕ್ಕಾಗಿ ಪೂಜೆ ಸಾಮಾನು ಕೊಡಿ ಅಂತ ಹೇಳಿದ್ರೆ ಅವರೇ ಕೊಡ್ತಾರೆ. ಸೊ ಆ ಸಾಮಗ್ರಿಗಳನ್ನ ತಗೊಂಡು ಹೋಗಿರ್ಬೇಕು ಮುಂಚೆನೆ. ಮೊದಲು ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿ ನಂತರ ಸಪ್ತ ಕನ್ಯೆಯರ ದರ್ಶನ ಮಾಡಿ, ಕನ್ಯೆ ಮಾತೆಯರ ಪಕ್ಕದಲ್ಲಿ ಒಂದು ಬೇವಿನ ಮರ ಇದೆ. ಆ ಬೇವಿನ ಮರಕ್ಕೆ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿ ಪೆರುಮಾಳ್ ಮೀನ್ ಭೂವರಾಹ ಸ್ವಾಮಿಯ ದರ್ಶನ ಮಾಡಬೇಕಾಗತ್ತೆ. ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿ ನಂತರ ಪೂಜೆಯ ಸಮಯದಲ್ಲಿ
ದಂಪತಿಗಳನ್ನು ಕೂರಿಸಿ ಸಂತಾನ ಗೋಪಾಲಕೃಷ್ಣನ ಮೂರ್ತಿಯನ್ನು ನಿಮ್ಮ ಕೈಗೆ ಕೊಟ್ಟು ಅಭಿಷೇಕ ಮಾಡಿ ನೀವು ಬ್ಲೆಸ್ಸಿಂಗ್ಸ್ ತಗೊಂಡ್ರೆ ಖಂಡಿತ ಮಗು ಆಗೇ ಆಗುತ್ತೆ. ಆ ಅಭಿಷೇಕ ಮಾಡಿದ ಪ್ರಸಾದವನ್ನು ನೀವು ಅಲ್ಲಿ ಹೊರಗಡೆ ಇರೋ ಸಣ್ಣ ಮಕ್ಕಳಿಗೆ ನೀವು ಕೊಡಬೇಕಾಗತ್ತೆ. ಇದಾದ ನಂತರ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಬಂದು ಮತ್ತೆ ಮಗುವಿನೊಂದಿಗೆ ಭೇಟಿ ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವೇನ್ ಬೇಡ್ಕೊಂಡಿರ್ತೀರೋ ಹಾಗೆ ಬಂದು ನಿಮ್ಮ ಹರಿಕೆಯನ್ನು ತೀರಿಸಿ. ಸಂತಾನ ಗೋಪಾಲ ಸ್ವಾಮಿಯನ್ನು ಅಭಿಷೇಕ ಮಾಡಿದ ನಂತರ ಅಂಬುಜವಲ್ಲಿ ತಾಯಿಯ ದರ್ಶನಕ್ಕೆ ಹೊರಡ್ಬೇಕಾಗತ್ತೆ. ಅಂಬುಜವಲ್ಲಿ ತಾಯಿಯ ದರ್ಶನ ಮಾಡ್ಬೇಕಂದಲೂ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಮ್ಗೆ ಮಕ್ಕಳ ಭಾಗ್ಯ ಡೆಫಿನೆಟ್ಲಿ ಸಿಗುತ್ತೆ. ಇಲ್ಲಿರುವ ತಾಲಾಟು ಸ್ವಾಮಿ ಮತ್ತು ಅಂಬುಜವಲ್ಲಿ ತಾಯಿಯನ್ನು ದರ್ಶನ ಮಾಡಿಕೊಂಡ್ರೆ ಖಂಡಿತ ಮದುವೆ ಮತ್ತು ಮಕ್ಕಳ ಭಾಗ್ಯ ಸಿಗುತ್ತೆ. ಶಾಸ್ತ್ರಗಳ ಮತ್ತು ಮಂತ್ರಶಾಸ್ತ್ರಗಳ ಪ್ರಕಾರ ಈ ದೇವಸ್ಥಾನಕ್ಕೆ ಬಂದು ವರಾಹ ಸ್ವಾಮಿಯನ್ನು ಸಂಪೂರ್ಣವಾಗಿ ನಂಬಿ ದೇವರ ಪಾದಗಳಿಗೆ ಶರಣಾಗಿ ಪ್ರಾರ್ಥನೆ ಸಲ್ಲಿಸಿದ್ರೆ ಡೆಫಿನೆಟ್ ಆಗಿ ಅವರಿಗೆ ಒಂದು ಉನ್ನತ ಸ್ಥಾನಕ್ಕೆ ತಲುಪ್ತಾರೆ, ಸಿರಿವಂತರಾಗ್ತಾರೆ, ಮಕ್ಕಳ ಭಾಗ್ಯ, ಆರೋಗ್ಯ ಭಾಗ್ಯ, ದೀರ್ಘಾಯುಷ್ಯು ಆಶೀರ್ವಾದವನ್ನು ಪಡಿತಾರೆ. ಹಾಗೆ ರಾಹು ಕೇತು ಗುರುಬಲ ಕಡಿಮೆ ಇದ್ದವರು ಕೂಡ ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ರಿಸಾಲ್ವ್ ಆಗುತ್ತೆ. ಇಲ್ಲಿ ಹೊಸ ವೆಹಿಕಲ್ಸ್ನ ತಗೊಂಡ್ರೂ ಬಂದು ಪೂಜೆ ಮಾಡ್ತಾರೆ, ಅಥವಾ ಗಾಡಿಗಳಿಗೆ ಏನಾರು ಆಕ್ಸಿಡೆಂಟ್ ಆಗಿ ಅಲ್ಲಿರುವಂತ ದೋಷಗಳಿದ್ರೂ ಯಾವುದೇ ವೆಹಿಕಲ್ ರಿಲೇಟೆಡ್ ದೋಷ ಇದ್ರೂ ನಿವಾರಣೆ ಆಗುತ್ತೆ. ಇದರ ಜೊತೆಗೆ ಹೌಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ನವಗ್ರಹ ದೋಷ, ಮಕ್ಕಳ ಭಾಗ್ಯಕ್ಕಾಗಿ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್, ಏನೇ ದೋಷ ಇದ್ರೂ ನಿವಾರಣೆ ಆಗುತ್ತೆ. ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ದೇವಸ್ಥಾನಕ್ಕೆ ಬಂದು ಅಭಿಷೇಕಕ್ಕೆ ಕೊಟ್ಟು ಸ್ವಾಮಿಯವರಿಗೆ ತುಳಸಿ ಮಾಲೆಯನ್ನು ಹಾಕಿ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು. ಈ ದೇವಸ್ಥಾನವನ್ನು ವಿಜಯನಗರ ರಾಜವಂಶದ ತಂಜಾವೂರಿನ ನಾಯಕರಾದ ಅಚ್ಯುತಪ್ಪ ನಾಯಕರು ನಿರ್ಮಿಸಿದ್ದು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಅಚ್ಯುತಪ್ಪ ನಾಯಕ ತುಂಬಾ ಸಿವಿಯರ್ ಹೊಟ್ಟೆ ನೋವಿನಿಂದ ಬಳಲ್ತಾ ಇರ್ತಾರೆ. ಆಗ ಶ್ರೀಮುಷಭುವರಾಹ ಸ್ವಾಮಿಯು ಅವರ ಕನಸಿನಲ್ಲಿ ಬಂದು ಅವನ ಹೊಟ್ಟೆಯನ್ನು ಮುಟ್ಟಿದಾಗ ಅವನಿಗಿದ್ದ ನೋವೆಲ್ಲ ನಿವಾರಣೆ ಆಗುತ್ತೆ. ಇದರಿಂದ ಸಂತೋಷಗೊಂಡ ಅಚ್ಯುತಪ್ಪ ಈ ದೇವಾಲಯವನ್ನು ನಿರ್ಮಿಸಿದ. ಎಡಭಾಗದ ಹೊಟ್ಟೆಯ ಕೆಳಗೆ ಭಗವಂತನ ಬೆರಳುಗಳನ್ನು ನೀವು ನೋಡಬಹುದು. ಇಲ್ಲಿ 2 ರಾಜಗೋಪುರಗಳಿದೆ. ಒಂದು 7 ಅಂತಸ್ತಿನ ರಾಜಗೋಪುರ, ಅದು ಮೇನ್ ದ್ವಾರ ಎಂಟ್ರೆನ್ಸ್. 5 ಅಂತಸ್ತಿನ ರಾಜಗೋಪುರ ಒಂದಿದೆ, ಅದು ಕೇವಲ ವೈಕುಂಠ ಏಕಾದಶಿ ದಿನ ಓಪನ್ ಮಾಡ್ತಾರೆ. ಈ ದೇವಾಲಯ ಸುತ್ತಲೂ ಗ್ರಾನೈಟ್ ಗೋಡೆಗಳನ್ನು ನೀವು ಕಾಣಬಹುದು. 16 ಪಿಲ್ಲರ್ ಹಾಲ್ ಪುರುಷ ಸೂಕ್ತ ಮಂಟಪ ಅಂತ ಕರೀತಾರೆ. ಇಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಆರ್ಕಿಟೆಕ್ಚರ್ ನ ನೀವು ಗಮನಿಸಬಹುದು. ಈ ದೇವಸ್ಥಾನದ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಎರಡನ್ನೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಒಳಗಡೆನೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾರ್ವಿಂಗ್ ಮಾಡಿದ್ದಾರೆ. ಈ ಟೆಂಪಲ್ ಡಿಸೈನ್ ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಅಲ್ಲಿ ಇದೆ. ಪ್ರಾಚೀನ ಕಾಲದ ಕೆತ್ತನೆಗಳನ್ನ ನೀವು ಕಾಣಬಹುದು. ಇಲ್ಲಿ ರಾಮ ಲಕ್ಷ್ಮಣರನ್ನು ಎತ್ತುತ್ತಿರುವ ಹನುಮಂತರ ಪ್ರತಿಮೆಯನ್ನು ನೀವು ಕಾಣಬಹುದು. ಉತ್ಸವ ಮೂರ್ತಿಯನ್ನು ಪಂಚಲೋಹದಿಂದ ಮಾಡಿದ್ದಾರೆ. ಅರ್ಥ ಮಂಟಪ ಹಾಲ್ ಅಲ್ಲಿ ಇಟ್ಟಿದ್ದಾರೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೇಕಂದಾಗ 2 ದ್ವಾರಪಾಲಕರನ್ನು ನೀವು ಕಾಣಬಹುದು. ಇದು ಕೂಡ ಮೇಡ್ ಆಫ್ ಪಂಚಲೋಹ. ಹೊರಗಡೆ ಇರೋ ಗೋಡೆಗಳ ಮೇಲೆ ನೀವು ದೇವಾಲಯದ ಬಗ್ಗೆ ತಮಿಳ್, ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ಹಲವಾರು ಶಾಸನಗಳನ್ನು ನೀವು ಕಾಣಬಹುದು. ಈ ಶಾಸನದಲ್ಲಿ ನೀವು ನಾಯಕರ ಕಾಲದಲ್ಲಿ ಆಚರಣೆ ಮಾಡ್ತಿದ್ದಂತಹ ಉತ್ಸವಗಳು, ತಿಂಗಳಲ್ಲಿ 12 ರಾಶಿಗಳ ಚಕ್ರ ಚಿಹ್ನೆಗಳು, ಉತ್ಸವಗಳು, ಹಬ್ಬ ದಿನಗಳ ಬಗ್ಗೆ ವಿವರಣೆ ಕೊಡಲಾಗಿತ್ತು. ವರಾಹ ಸ್ವಾಮಿಗೆ ದಿನನಿತ್ಯ ಅಭಿಷೇಕ ಪೂಜೆ ನಡೆಯುತ್ತೆ. ದೀಪಾವಳಿ ದೀಪೋತ್ಸವ ಟೈಮಲ್ಲಿ ತುಂಬಾ ಜನ ಸೇರ್ತಾರೆ. ಇಲ್ಲಿ ಭೂವರಾಹ ಸ್ವಾಮಿಗೆ ಮೇನ್ ಆಗಿ ನೈವೇದ್ಯವಾಗಿ ಇಡೋದು ಮಸ್ತಬಿ ಚೂರ್ಣಂ, ಕೊರೆಯ ಕೋಯಿ ಪ್ರಸಾದ ಅಂತಾನು ಕರೀತಾರೆ. ಇದು ತುಂಗಗಡ್ಡೆ, ಸಕ್ಕರೆ, ಹಾಲು, ತುಪ್ಪ, ಏಲಕ್ಕಿ, ಪಚ್ಚ ಕರ್ಪೂರ ಮತ್ತು ಮಾವಿನ ಹಣ್ಣನ್ನು ಮಿಕ್ಸ್ ಮಾಡಿ ಒಂದು ಪ್ರಸಾದ ತರ ಮಾಡಿ ದೇವರಿಗೆ ನೈವೇದ್ಯವಾಗಿ ಇಡ್ತಾರೆ. ಇದು ಭೂವರಾಹ ಸ್ವಾಮಿಗೆ ತುಂಬಾನೇ ಇಷ್ಟವಾದಂತಹ ನೈವೇದ್ಯ. ಇಲ್ಲಿನ ಉತ್ಸವಗಳ ಬಗ್ಗೆ ಹೇಳಬೇಕು ಅಂದ್ರೆ ಬ್ರಹ್ಮೋತ್ಸವ ಮಾಸಿಯಲ್ಲಿ ಮತ್ತು ರಥೋತ್ಸವ ಚೈತ್ರ ಮಾಸದಲ್ಲಿ ನಡೆಯುತ್ತೆ. ಈ ದೇವಸ್ಥಾನದಲ್ಲಿ ಮೇನ್ ಆಗಿ ಮಾಸಿ ಮಾಗಂ, ಚೈತ್ರ ಮಾಸ ಬ್ರಹ್ಮೋತ್ಸವಂ, ಪುಷ್ಕರಣಿ, ವೈಕುಂಠ ಏಕಾದಶಿ, ಮಕರ ಸಂಕ್ರಾಂತಿ, ದೀಪಾವಳಿನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಶ್ರೀಮುಷ್ಣಂ ಅಲ್ಲಿ ನಡೆಯುವ ರಥೋತ್ಸವ ವಿಶೇಷತೆ ಏನಂದ್ರೆ ರಥವು ಐಕ್ಯತೆಯ ಸಂಕೇತವಾಗಿ ಮುಸ್ಲಿಂ ಬಾವುಟವನ್ನು ಹೊಂದಿದೆ. ಇಲ್ಲಿ 15 ದಿನಗಳ ಕಾಲ ನಡೆಯುವಂತಹ ಮಾಸಿ ಮಾಘ ದಿನ ಉತ್ಸವವನ್ನು ಪ್ರತಿ ವರ್ಷವೂ ಪೆರುಮಾಳ್ ಯಜ್ಞವರಾಹ ಸ್ವಾಮಿಯನ್ನು ಕಿಲೈಯನ್ನು ವಿಲೇಜ್ಗೆ ಕರ್ಕೊಂಡು ಹೋಗ್ತಾರೆ. ಇದಿರೋದು ಚಿದಂಬರಂ ಅಲ್ಲಿ. ಅಲ್ಲಿನ ಹಿರಿಯ ಮುಸ್ಲಿಮರು ಅಕ್ಕಿ, ಹೂವು, ಹಣ್ಣನ್ನು ದೇವರಿಗೆ ಅರ್ಪಿಸಿ ಗೌರವವನ್ನು ಸಲ್ಲಿಸ್ತಾರೆ. ಹಾಗೆ ಭಗವಂತನ ಹೂವನ್ನು ತೆಗೆದುಕೊಂಡು ಅಲ್ಲನಿಗೆ ಅರ್ಪಿಸುತ್ತಾರೆ. ವರಾಹ ಸ್ವಾಮಿಯನ್ನು ನಮ್ಮ ಸ್ಥಳಕ್ಕೆ ಕರೆದುಕೊಂಡು ಬಂದಿರುವುದಕ್ಕೆ ಅಲ್ಲನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ.
ದೇವಸ್ಥಾನ ಟೈಮಿಂಗ್ಸು ಬೆಳಗ್ಗೆ 7:30ರಿಂದ 12:30ವರೆಗೂ ಓಪನ್ ಇರುತ್ತೆ, ಮತ್ತೆ 4 ಗಂಟೆಯಿಂದ 8:30 ತನಕ ಓಪನ್ ಇರುತ್ತೆ ಸಂಜೆ. ಫೆಸ್ಟಿವಲ್ ಟೈಮಲ್ಲಿ ಡಿಫರ್ ಆಗಬಹುದು. ಇಲ್ಲಿಗೆ ರೀಚ್ ಆಗಬೇಕಂದ್ರೆ ಡೈರೆಕ್ಟ್ ಬಸ್ ಇದೆ ಚೆನ್ನೈಯಿಂದ ಶ್ರೀಮೋಷನ್ಗೆ. ನಿಯರೆಸ್ಟ್ ಏರ್ಪೋರ್ಟ್ ಬಂದು ಪಾಂಡಿಚೇರಿ ಮತ್ತು ಚೆನ್ನೈಯಲ್ಲಿ ಸಿಗುತ್ತೆ ನಿಮಗೆ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ವೃದ್ಧಾಚಲಂ ಜಂಕ್ಷನ್ ಇಂದ 20 ಕಿಲೋಮೀಟರು. ನೀವು ಚೆನ್ನೈಯಿಂದ ಟ್ರೈನ್ ತಗೊಳ್ತೀರಾ ಅಂದರೆ ವೃದ್ಧಾಚಲಂ ಜಂಕ್ಷನ್ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ 20 ಕಿಲೋಮೀಟರ್ ಶ್ರೀಮೋಷನಂ ಟೆಂಪಲ್ಗೆ. ಇನ್ನು ಬೇರೆ ಜಾಗದಿಂದ ನೀವು ಪ್ರಯಾಣ ಮಾಡ್ತಿದ್ದೀರಾ ಅಂದರೆ ಚಿದಂಬರಮಿಂದ 35 ಕಿಲೋಮೀಟ್ರು, ಪಾಂಡಿಚೇರಿಯಿಂದ 90 ಕಿಲೋಮೀಟ್ರು, ತಂಜಾವೂರಿಂದ 95 ಕಿಲೋಮೀಟ್ರು, ಕುಂಭಕೋಣಂನಿಂದ 24 ಕಿಲೋಮೀಟ್ರು, ಬ್ಯಾಂಗ್ಳೂರಿಂದ 360 ಕಿಲೋಮೀಟ್ರು, ತಿರುಪತಿಯಿಂದ 335 ಕಿಲೋಮೀಟ್ರು, ತಿರುಚಿಯಿಂದ 150 ಕಿಲೋಮೀಟರ್ಸ್ ಆಗುತ್ತೆ. ನಾನು ಶ್ರೀಮೋಷನಂ ಅಲ್ಲಿ ಎಲ್ಲಿ ಸ್ಟೇ ಮಾಡಿದ್ವಿ ಮತ್ತೆ ಸ್ಥಳ ವೃಕ್ಷ ಅಂದ್ರೆ ಅಶ್ವತ್ಥ ನಾರಾಯಣ ಮರದ ಬಗ್ಗೆ, ಅಲ್ಲಿನ ವಿಶೇಷತೆ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಟು ಚೆಕ್ ಇಟ್. ಈ ಸ್ವಯಂಭೂ ಕ್ಷೇತ್ರವನ್ನು ಮಿಸ್ ಮಾಡದಿರ ವಿಸಿಟ್ ಮಾಡಿ. ನಿಮಗೆ ಒಳ್ಳೇದಾಗ್ಲಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೆಚ್ಚಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.